ನಮಸ್ತೆ. ಸರ್ಕಾರದಲ್ಲಿ ಗೌರ್ಮೆಂಟ್ಗೆ ಸಿಕ್ಕಿರೋ ದೇವಿ ಬ್ರಹ್ಮಾಂಡ ದೇವಿ ಸತ್ಯದೇವತೆ ಕಬ್ಬಾಳಮ್ಮ. ಸರ್ಕಾರ ಉಳಿದಿರೋದೆ ಈ ದೇವಿಯಿಂದ. ಅರ್ಥ ಆಯ್ತಾ? ಎಲ್ಲ ಆಲ್ ಪಬ್ಲಿಕ್ಕು ಆಲ್ ಕರ್ನಾಟಕಕ್ಕೆ ಹೇಳ್ತಾ ಇದ್ದೀನಿ. ಸರ್ಕಾರ ಜೀವಂತವಾಗಿರೋದೇ ಈ ತಾಯಿ ಉಳಿಸ್ಕೊಂಡಿರೋದ್ರಿಂದ. ನನ್ನ ವಿರುದ್ಧವಾಗಿ ಯಾರೇ ಎದುರಾಗಿದ್ರು ಅವರು ಉಳ್ಗೋಲ್ಲ ಇಲ್ಲ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಸಿ ಎಮ್ಗೂ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್, ಪರಮೇಶಪ್ಪ, ಎಚ್ ಕೆ ಪಾಟೀಲಪ್ಪ, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಖುದ್ದಾಗಿ ನನ್ನ ಮೀಟ್ ಮಾಡಿ ಕ್ಷಮೆ ಕೋರಿ ನಾನು ಮುಂದೆ ಒಪ್ಸಿದ್ರೆ ಸರಿ. ಇಲ್ಲ, ನಿಮ್ಮ ಹೆಂಡತಿ ಮಕ್ಕಳನ್ನ ಕೈಕಾಲು ಬಿದ್ದೋಗಂಗೆ ಮಾಡಿ, ನಿಮಗೂ ಕೈಕಾಲು ಬಿದ್ದೋಗಂಗೆ ಮಾಡಿ ಲಕ್ಕ ಹೊಡೆಯಂಗೆ ಮಾಡಿ ಹಾಕ್ಬಿಡ್ತೀನಿ. ಎಮ್ ಎಲ್ ಎಗಳಿಗೆ ಸಿ ಎಮ್ ಡಿ ಕೆ ಶಿವಕುಮಾರ್ ಏನು ತಿಳ್ಕೊಂಡಿದ್ಯಾ ನೀನು? ಏಯ್, ಹೆಚ್ಚಿಗೆದ್ರೆ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ಸಾಥ್ ಕೊಟ್ಟು ಮಾಡಿರೋ ತಪ್ಪಿಗೆ ಕ್ಷಮೆ ಕೋರಿ ಕೆಡವಿರೋ ಮನೆ ಕಟ್ಟಿ ಕೊಡಬೇಕು. ಇಲ್ಲ ಅಂದರೆ ನಾನು ಬಿಡಲ್ಲ. ಶಬಾಸ್ ಸಿದ್ದರಾಮಯ್ಯ, ನಿನ್ನಂಥ ಕೆಟ್ಟು ಹುಳಿಗೆ ತಕ್ಕ ಪಾಠ ಕಲಿಸ್ತೀನೋ. ಹೇಯ್, ಒಳ್ಳೆ ಮಾತಲ್ಲಿ ಮಾಡಬಾರ್ದು ಮಾಡಿದ್ದೀರಾ. ಮನೆ ಕೆಡವಿರೋ ಜಾಗದಲ್ಲಿ ಮನೆ ಕೊಟ್ಟು ಅವ್ರವ್ರ ಕುಟುಂಬಕ್ಕೆ ಕೊಟ್ಟರೆ ಸರಿ. ಇಲ್ಲ ಅಂದರೆ ನಾನು ಚಿಟ್ಟಿಗೆ ಹೊಡೆದ್ರೆ ಸಾಕು, ಕೈ ಕಾಲಲ್ಲೇ ಬಿದ್ದೋಗಿ ಹಂಗೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಲಕ್ಕ ಹೊಡಿಯಂಗೆ ಮಾಡಾಕ್ಬಿಡ್ತೀನಿ. ತಪ್ಪಾಯಿತು ಅಂತ ನನ್ನ ಖುದ್ದಾಗಿ ನನ್ನೇ ಮೀಟ್ ಮಾಡಬೇಕು. ಹುಡಿಕೊಂಬನ್ನಿ, ಮೀಡಿಯಾದವ್ರನ್ನ ಕರ್ಕೊಂಡು ಹುಡಿಕೊಂಬನ್ನಿ. ಮೀಡಿಯಾದವ್ರನ್ನ ಕರ್ಕೊಂಡು ಹುಡಿಕೊಂಬಂದು ಕ್ಷಮೆ ಕೋರಿ ಈ ಮುಂದೇನು ಕೆಲಸ ಮಾಡಬೇಕು ಮಾಡಿ ಎಲ್ಲರೂ ನನಗೆ ಆಲ್ ಪಬ್ಲಿಕ್ಕು ಸಾಥ್ ಕೊಡಿ. ನನ್ನ